ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಜನ ನನಗೆ ಏನಂದರೆ ಪಪ್ ಸ್ಲೀವನ್ನು ಕೇಳ್ತಾ ಇದ್ರು. ನೋಡಿ, ಪಪ್ ಸ್ಲೀವ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಹಾಗೆ ಬ್ಲೌಸ್ ಸ್ಲೀವನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ತಿಳಿಸ್ಕೊಡ್ತೀನಿ. ಹಾಗೆ ಸ್ಟಿಚಿಂಗ್ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಮೊದಲಿಗೆ ಬಂದು ನಾನು ಸ್ಲೀವ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೊದಲಿಗೆ ನೀವು ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ, ನಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅವರು. ಇದಕ್ಕೆ ನಮಗೆ ಪಪ್ ಸ್ಲೀವನ್ನು ಮಾಡ್ಕೋಬೇಕು. ಇವಾಗ ಇದು ನೋಡಿ ನಾರ್ಮಲ್ ಸ್ಲೀವ್ ಇದೆ, ಇದು ನಾರ್ಮಲ್ ಸ್ಲೀವ್ ಇದೆ. ಇದನ್ನು ನಾವು ಪಪ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಮಾರ್ಕ್ ಮಾಡ್ಕೊಳೋದು, ಕಟಿಂಗ್ ಮಾಡ್ಕೊಳ್ಳೋಂತ ತೋರಿಸ್ತೀನಿ. ನೋಡಿ, ಇದು ಲೆಂತ್ ಬಂದು ನೋಡಿ ಸ್ನೇಹಿತರೆ, ಇಲ್ಲಿ ಒಂದು 4 ಇಂಚು ಎಕ್ಸ್ಟ್ರಾ ಇರಬೇಕು. ಲೈನಿಂಗು 4 ಇಂಚು ಅಥವಾ ನಿಮ್ಮ ಬಟ್ಟೆ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನಾನು ಅವರಿಗೆ ಪಪ್ಪು ಕಡಿಮೆ ಬರಬೇಕಂತೆ, ಹಾಗಾಗಿ ನಾನು ನೋಡಿ 4 ಇಂಚು ಮಾತ್ರ ತಗೊಂಡಿದ್ದೀನಿ ಬೇಕು. ಹಾಗಾಗಿ ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಾಯಿದ್ದೀನಿ. ನೋಡಿ, ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫಿಟ್ಟಿಂಗ್ ಬಂದು ಇಲ್ಲಿಗಿದೆ. ನೋಡಿ, ಇದು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಮೊದಲಿಗೆ. ನೋಡಿ ಸ್ನೇಹಿತರೆ, ಇಲ್ಲಿಗೆ ಇದು ಓಲ್ಡ್ ಸ್ಲೀವ್ ಬಂದು ಇಲ್ಲಿಗೆ ಅಟ್ಯಾಚ್ ಆಗಿದೆ. ಎಕ್ಸ್ಟ್ರಾ ಮಾರ್ಜಿನನ್ನು ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ನೋಡಿ, ಟೋಟಲ್ ಲೆಂತ್ ಬಂದು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಮಗೆ ಅದನ್ನು ರಿಮೂವ್ ಮಾಡಿಬಿಡೋಣ. ನೋಡಿ, ಈ ರೀತಿ ನಾವು ಮಾಮೂಲಿ ಸ್ಲೀವ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ರೀತಿ ನಾವು ಮೊದಲಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಪಪ್ಪಿಗೆ ನಾವು ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ. ಸ್ನೇಹಿತರೆ, ಇದನ್ನು ನೀವು 4 ಇಂಚಿಂದ 3 ಇಂಚಿಂದನೂ ಬಿಡ್ಬೋದು. ನಾನು ಇದನ್ನು ನೋಡಿ 3.5 ಅಥವಾ 4 ಇಂಚು ಬಿಡ್ತಿದ್ದೀನಿ, ಯಾಕಂದರೆ ಪಪ್ ಅವ್ರಿಗೆ ಕಡಿಮೆ ಬರಬೇಕಂತೆ. ಹಾಗಾಗಿ ನಾನು ನೋಡಿ ಟೋಟಲ್ ಲೆಂತ್ ಬಂದು ಇಲ್ಲಿಗಿದೆ. ಓಕೆ, ನಾನು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಲೀವ್ದು ಹೆಂಗಿದೆ ಹಂಗೆ. ಇದಕ್ಕೆ ನೋಡಿ ನಾನು 4 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ನೋಡಿ, ನಾನು ಒಂದು 4 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಪಪ್ಪಿಗೋಸ್ಕರ. ನಿಮಗೆ ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಪಪ್ ಬಂತು ಅಂತೇಳಿ. 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಓಕೆ, ಇದು ಫಸ್ಟ್ ನಾವು ಸೇಪ್ ಏನು ನಾವು ಆಲ್ಮೋಸ್ಟ್ ಸ್ಲೀವ್ಗೆ ಕ್ರಾಸ್ ತಗೊಂತೀವಿ, ಅದಕ್ಕೆ ಈ ಥರ ಒಂದು ಲೈನ್ ಹಾಕೊಂಬಿಡಿ ಇಲ್ಲಿಗೆ. ಇದು ಹಾಕೊಂಡ ನಂತರ ಸ್ನೇಹಿತರೆ ನೋಡಿ, ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ, ಇದು 7.5 ಇದೆ. 7.5 ಅರ್ಧ ಬಂದು ನಮಗೆ 3.25 ಆಗುತ್ತೆ. ನೋಡಿ, 3.25ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಈ ಶೇಪನ್ನು ನೋಡಿ, ಇಲ್ಲಿಂದ ಈ ರೀತಿ ನೀವು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದನ್ನು ಶೇಪ್ ಆಗಿ ಇಲ್ಲಿಗೆ ಸೇರ್ಸೋಣ. ನೋಡಿ, ನಾರ್ಮಲ್ ಶೇಪನ್ನು ನೋಡಿ ಈ ರೀತಿ ನಾವು ಪಪ್ಪಿಗೋಸ್ಕರ ಇಲ್ಲಿಂದ ಎಕ್ಸ್ಟ್ರಾ ನೀವು ಎಷ್ಟು ಬಿಡ್ತೀರೋ 4 ಇಂಚು ಬಿಟ್ಟರೆ ಇದು 4 ಇಂಚು ಕೂಡ ಸ್ನೇಹಿತರೆ ಇದು ಪಫಿಗೆ ಹೋಗುತ್ತೆ. ನೀವು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಕಟ್ ಮಾಡ್ಕೋಬೇಕಂತ. ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 2 ಸ್ಲೀವ್ ಇದೆ ಸ್ನೇಹಿತರೆ, ಒಂದು ರಿಮೂವ್ ಮಾಡಿಬಿಡ್ತೀನಿ. ನೋಡಿ, ಇಲ್ಲಿ ಲೈನಿಂಗು ಸ್ವಲ್ಪ ಶಾರ್ಟೇಜ್ ಬಂತು, ಯಾಕಂದರೆ ಇದು ಜಾಸ್ತಿ ಬಟ್ಟೆ ಇಲ್ಲ ಸ್ನೇಹಿತರೆ, ಕಡಿಮೆ ಇದೆ. ಹಾಗಾಗಿ ನಾನು ಒಂದು ಪೀಸನ್ನು ಕೊಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಏನಕ್ಕಂದ್ರೆ ಸ್ನೇಹಿತರೆ, ಇದು ಎಂಬ್ರಾಯ್ಡ್ರಿ ಬಂದಿದೆಯಲ್ಲ, ಹಾಗಾಗಿ ನಾವು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಎಂಬ್ರಾಯ್ಡ್ರಿ ಬಂದಿದೆ. ನಾವು ಎಂಬ್ರಾಯ್ಡ್ರಿನ ಸೆಂಟರ್ ಪ್ಲೇಸ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡ್ಕೊಬೇಕಾದ್ರೆ ಸ್ಲೀವು ನೀವು ಏನಾದರೂ ಡಿಸೈನ್ ಇದ್ದರೆ ನೋಡಿ. ನೋಡಿ, ಈ ಥರ ಮೇನ್ ಫ್ಯಾಬ್ರಿಕ್ಗೆ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಮೊದಲಿಗೆ.
ನೋಡಿ ಈ ರೀತಿ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಮೇನ್ ಫ್ಯಾಬ್ರಿಕ್ಕಿಗೆ. ನೋಡಿ ಪರ್ಫೆಕ್ಟಾಗಿ ನಮಗೆ ಸೆಂಟ್ರಿಗೆ ಬರಬೇಕು. ಈ ಎಂಬ್ರಾಯ್ಡ್ರಿ ಏನಾದ್ರು ಮಾಡಿದ್ರೆ ಅವರು ಇವಾಗ ಬಂದು ಇಲ್ಲಿ ನೋಡಿ ಸೆಂಟ್ರ್ ಪ್ಲೇಸ್ಗೆ ನಾವು ನ್ಯಾಚ್ ಹಾಕೋಣ ಸ್ನೇಹಿತರೆ. ಇದು ಮೇನು ಇಂಪಾರ್ಟೆಂಟ್ ನಮಗೆ. ಇಲ್ಲ ಅಂದರೆ ಸ್ಲೀವ್ ಅಲ್ಲಿ ಡಿಫ್ರೆನ್ಸ್ ಬಂದ್ಬಿಡುತ್ತೆ ನೋಡಿ. ಫ್ರಂಟ್ ಪಾರ್ಟಿಗೆಲ್ಲ ಜಾಸ್ತಿ, ಇಲ್ಲಾಂದರೆ ಬ್ಯಾಕ್ ಪಾರ್ಟಿಗಿಲ್ಲ ಅಂದರೆ ಕಡಿಮೆ ಬರುತ್ತೆ. ಹಾಗಾಗಿ ನಾವು ಮೊದಲಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ನಾವು ಒಂದು ನೋಡಿ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ನಾವು ಪಪ್ಪಿಗೆ ಮಾರ್ಕ್ ಮಾಡ್ಕೊಂಡಿವಲ್ಲ, ನೋಡಿ ಇಲ್ಲಿಂದ ನಾವು ಇಲ್ಲಿಗೆ ಒಂದು ನ್ಯಾಚ್ ಹಾಕೋಣ. ನಾವು ನೋಡಿ ಪಪ್ಪಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಇಲ್ಲಿಗೆ ಒಂದು ಕ್ಲೀನಾಗಿ ನ್ಯಾಚ್ ಹಾಕೊಂಬಿಡೋಣ. ನೋಡಿ ಇಲ್ಲಿಂದ ನಾವು ಪ್ಲೇಟನ್ನು ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ತುದಿಗೂ ಕೂಡ ಮಾಡ್ಬೋದು. ನೋಡಿ ಅದು ನಿಮ್ಮ ಇಷ್ಟ ಸ್ನೇಹಿತರೆ. ನೋಡಿ ಇಲ್ಲಿಗೆ ನಾನು ನ್ಯಾಚ್ ಹಾಕೊಂಡಿದ್ದೀನಿ. ನಾನು ಇಲ್ಲಿಂದ ನೋಡಿ ಒಂದು 1/2 ಇಂಚಿಗೆ ಈ ರೀತಿ ಪ್ಲೇಟನ್ನು ರೆಡಿ ಮಾಡ್ಕೊತೀನಿ. ನೋಡಿ ಈ ರೀತಿ ನಮಗೆ ಪಪ್ಪು ಕ್ರಿಯೇಟ್ ಆಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ, ಇಲ್ಲೇ ಗೊತ್ತಾಗುತ್ತೆ. ಇನ್ನು ವೇರ್ ಮಾಡಿದ ಕೂಡ ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ. ಬೇಕಾದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಣ. ನೋಡಿ ಒಂದು ಸ್ಲೀವನ್ನು ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಅದಕ್ಕೆ ನಾನು ನೋಡಿ ಇಲ್ಲಿ ಶೋಲ್ಡ್ರಿಂದಾನೇ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದ್ಸರಿ ನೋಡ್ಕೊಂಬಿಡಿ, ನಿಮಗೆ ಇಲ್ಲಿಂದ ಎಷ್ಟು ಪ್ಲೇಟ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ ಈಸಿಯಾಗಿ. ಅಷ್ಟನ್ನೇ ನೀವು ಇಲ್ಲಿ ಪ್ಲೇಟ್ಸ್ ಆಗಿಟ್ರೆ ಆಗೋಯ್ತು. ನೋಡಿ ಈ ರೀತಿ ಹಾಗೆ ಇದನ್ನು ಈ ಸೈಡಿಂದ ಸೇವನ್ನ ಅಟ್ಯಾಚ್ ಮಾಡಿ. ನೋಡಿ ಬ್ಯಾಕ್ ಸೈಡಿಂದ ಅಟ್ಯಾಚ್ ಮಾಡ್ತಿದ್ದೀನಿ. ನಮಗೆ ಎಷ್ಟು ಉಳಿಯುತ್ತೆ ಅಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸರಿ ಆಯ್ತು. ಇನ್ನೊಂದು ಸ್ಟಿಚ್ ಮಾಡ್ತೀನಿ. ಸ್ನೇಹಿತರೆ ನೋಡಿ ಈ ರೀತಿ ನಮಗೆ ಸ್ಲೀವ್ಸು ರೆಡಿ ಆಯಿತು. ಇದನ್ನು ವೇರ್ ಮಾಡಿದರೆ ಇನ್ನೂ ಸಖತ್ತಾಗಿ ಕಾಣುತ್ತೆ ಸ್ನೇಹಿತರೆ ಇದು. ಯಾಕಂದರೆ ಬಟ್ಟೆ ಸ್ಮೂತ್ ಇದೆ, ಇದು ಹಾರ್ಡ್ ಇರೋದ್ರಿಂದ ಅದು ನೀಟಾಗಿ ಕಾಣಲ್ಲ ನಿಮಗೆ. ನೋಡಿ ಈ ಥರ ಬರುತ್ತೆ. ನೋಡಿ ಪಪ್ಸು ಈ ಥರ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಇದು ಹಾಕ್ಕೊಂಡಾಗ. ನೋಡಿ ಇದು ವೇರ್ ಮಾಡಿದಾಗ ಈ ಥರ ಕಾಣುತ್ತೆ. ನಿಮಗೆ ಬೇಕಾದರೆ ಜಾಸ್ತಿ ಪಪ್ಸನ್ನು ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು ಸ್ನೇಹಿತರೆ. ಇದಕ್ಕಿಂತ ಇದು 4 ಇಂಚ್ ಇಟ್ಟಿದ್ದೀನಿ ನಾನು. ನೀವೇನಾದರೂ ಕಮ್ಮಿ ಬೇಕಂದರೆ ಕಮ್ಮಿನೂ ಮಾಡ್ಕೋಬೋದು. ನೋಡಿ ಇದು ಅದು ನಿಮ್ಮ ಚಾಯ್ಸು. ಇನ್ನು ಇದಕ್ಕಿಂತ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಬೇಕಂದ್ರೆ ಕಮ್ಮಿ ಮಾಡ್ಕೋಬೋದು. ನೀವು ಅದನ್ನು ಬಟ್ಟೆನ ಜಾಸ್ತಿ ಬಿಟ್ಕೋಬೇಕಾಗುತ್ತೆ ಅಷ್ಟೇ. ನೋಡಿ ಈ ರೀತಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕಂಡು. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ.